ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮುಂಡಗೋಡು ತಾಲೂಕು ಕಾತೂರು ಪಂಚಾಯಿತಿ ಅಡಿಯಲ್ಲಿ ಬರುವ ನಂದೀಪುರ ಗ್ರಾಮದಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಕೊಡುವ ಮೂಲಕ ಅಂಗನವಾಡಿ ಶಿಕ್ಷಕಿ ನೇಮಕವಾಗಿದ್ದಾರೆಂದು ಊರಿನ ಗ್ರಾಮಸ್ಥರು ಪ್ರಶ್ನಿಸಿ ಧರಣಿ ಕೂತಿದ್ದಾರೆ ಹಾಗೂ ತಾಲೂಕು ಕಚೇರಿಗೆ ಮನವಿ ಪತ್ರ ನೀಡಿದ್ದಾರೆ. ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ. ಇದು ಕೇಳ್ತಾ ಇರೋಂಥ ನ್ಯಾಯಯುತವಾದ ಹೋರಾಟ. ಆದ್ರೆ ನೀವು ಮಕ್ಕಳಿಗೆ ತೊಂದರೆ ಕೊಟ್ಟು ಕೇಳೋವಂಥದ್ದಲ್ಲ. ನಿಮ್ಮ ಅಲ್ಲ ನಾ ಹೇಳ್ತಾ ಇರೋದು, ನಾನು ಹೇಳ್ತಾ ಇದ್ದೀನಿ ಆ ಥರ ಬೇಡ. ಈಗ ನಿಮ್ದು ಏನೈತಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ, ನಾವು ಇದನ್ನ ಆಯ್ಕೆ ಮಾಡಿರೋದು ನಾವು ಏನು ಕಾನೂನು ಪ್ರಕಾರ ಆಯ್ಕೆ ಮಾಡಿದ್ದೀವಿ. ಇಷ್ಟೇ ಕಿಲೋಮೀಟರ್ದಲ್ಲೇ ವ್ಯಾಪ್ತಿಯಲ್ಲೇ ಬರಬೇಕು, ಇಂಥವ್ರಿಗೆ ಆಯ್ಕೆ ಕೊಡಬೇಕು ಅಂತ ಒಂದು ಕಾನೂನು. ಆ ಮೂಲಕನೇ ನಾವು ಇದನ್ನ ಆಯ್ಕೆ ಮಾಡಿರೋದು. 3 ಕಿಲೋಮೀಟರ್ ಅಂತರದಲ್ಲಿ ಹಾಗಾಗಿ ನೀವು ಹತ್ರ ಇದನ್ನ ಮಾಡಿ ಮಾತಾಡೋಣ. ಬೇಕಾದ್ರೆ ಒಳಗಡೆ ಬಂದಿದ್ದು ಬೇಡ, ಒಳಗಡೆ ಕುತ್ಕೊಂಡು ಬೇಕಾದ್ರೆ ಮಾತಾಡೋಣ. ಈಗ ಅವರೊಂದು ದೂರಿನ ಪ್ರಮಾಣ ಪತ್ರ ಕೊಡ್ತಾರೆ. ಅವರು ಕೊಟ್ಟಿದ್ದು ಅದು ಐತ್ರಿ, ತಹಸೀಲ್ದಾರ್ ವಾಸಸ್ಥಳ ಐತಿ, ಅವೆಲ್ಲ ಇಟ್ಕೊಂಡೆ ಆಯ್ಕೆ. ಕಾತೂರು ಇದೆ, ಸಿದ್ದು ಕೊಪ್ಪಿಲ್ಲ ಅಲ್ಲ ನಮ್ಮಲ್ಲಿ ಈಗ ಅವರು ದಾಖಲಾತಿನ ಅದಾವಲ್ಲ ಸರ್, ಆ ಥರ ಅವ್ರಂತಲೇ ದಾಖಲೆ ಅದಾವಲ್ರಿ. ಏನೈತೆ ನೋಡ್ರಿ, ಅಲ್ಲ ಆ ಥರ ಏನಾರ ಇದ್ರೆ ನೀವು ಮುಂದೆ ಹೋಗಿ ಫೈಟ್ ಮಾಡೋ ಅಂಥದ್ದು ಮಾಡಿರ್ಬೇಕಾದ್ರೆ ನಾವು ನಿಮಗೆ ಇದು ಸಪೋರ್ಟ್ ಮಾಡ್ತೀವಿ. ಬೇಡ ಅಂತ ಹೇಳೋದಷ್ಟೇ. ಮುಂದೆ ಹೋಗಿ ಫೈಟ್ ಮಾಡೋದು ನೀವು ಹೇಳ್ಬೇಕಂತ ನಿಮ್ಮ ಊರು ಅದಕ್ಕೆ ಹೇಳ್ತಾ ಇರೋದು. ನೀವು ಅಷ್ಟು ಮುಂದೆ ಹೋಗಿ ನಮ್ಗೆ ಗೊತ್ತೈತಿ, ನಾಲೆಜ್ ಐತಿ ನಮಗೂ. ನಾವು ಮುಂದೆ ಹೋಗಿ ಮಾಡೋದು ಗೊತ್ತೈತಿ. ಇದಕ್ಕೆ ಉತ್ತರ ಏನು ಕೊಡ್ತೀರಿ? ಈಗ ಇವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದಾವಲ್ರಿ ನಿಮ್ಮ ಕಡೆ. ಅವ್ರು ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ಸ್ ಇದಾವೆ ಅವರೇ ಆಫೀಸ್ನಾಗ ಕೊಡು ನಿಮ್ಮ ಕಡೆಗೆ. ಮತ್ತೆ ನೀವು ಅಲ್ಲಿ ಆಫೀಸ್ನಾಗ ಬಿಟ್ಟು ಯಾವ ಊರದ್ದು ಐತಿ? ಕಾತೂರು 2ನೇ ವಾರ್ಡ್. ನಮಗೆ ಅದು ದಾಖಲಾತಿ ಕೊಟ್ಟಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಅವರ ಅಂತರ ದೃಢೀಕರಣ 900 ಮೀಟರ್. ಆಮೇಲೆ ಕಾತೂರದ್ದು ನವಾಸಿ ನಾವು ಪಂಚಾಯತಿಂದ ಕೊಡ್ತೀವಿ ಮೇಡಮ್. ಇದು ತಹಸೀಲ್ದಾರ್ ಆಫೀಸಿನ ಇಲ್ಲಿಂದ ಅಳತಿ ಮಾಡೋದು ಗೊತ್ತಾಗ್ಬಿಡುತ್ತೆ. ಅಲ್ಲ ಈಗ ದಾಖಲಾತಿಗಳನ್ನು ಆಧಾರವಾಗಿ ದಾಖಲಾತಿಗಳನ್ನು ನಮಗೆ ಕೊಟ್ಟರು. ಇದು ನಮ್ಮಲ್ಲಿ ಅವ್ರ ಪ್ರಸ್ತಾವನೆಯನ್ನು ಸಲ್ಲಿಸುವಾಗ ಯಾವ ದಾಖಲಾತಿಗಳನ್ನು ಕೊಟ್ಟಿದ್ದಾರಲ್ಲ ಅದರ ಒಂದು ಆಧಾರದ ಮೇಲೆ ಅವ್ರನ್ನ ಆದೇಶದ ಪ್ರಕಾರ 3 ಕಿಲೋಮೀಟರ್ ಒಳಗಡೆ ಇರಬೇಕು ಅನ್ನೋ ಅಲ್ಲ ನಾವು ಅದನ್ನ ಮೇಲ್ಗಡೆ ನಿಮ್ಮ ದಾಖಲಾತಿಗಳನ್ನು ಹಚ್ಚಿ ನಾವು ಬರ್ಕೊಂತೇವೆ. ಬರ್ಕೊಂಡು ಅವರು ಅದಕ್ಕಂತೂ ಏನಿಲ್ಲ, ನೀವು ಎಷ್ಟು ದಿವಸದಲ್ಲಿ ನಮ್ಮ ಸ್ಟ್ರೈಕ್ ಮಾಡೋಣ. ಅಲ್ಲ ನಾವು ನಿಮಗೆ ಹೇಳ್ತೀವಿ ನಮ್ಮ ಮೇಲಧಿಕಾರಿಗೆ ಹೇಳ್ಕೊಟ್ಟು ಅವ್ರಿಗೆ ಮತ್ತೆ ಬರೋದಿಲ್ಲ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.